ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಮೂರ್ತಿ ಪಿ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವಿರಾಜ್ಪೇಟ್. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಆರ್ಟಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟುಡೇ ಐ ಆಮ್ ಸ್ಪೀಕಿಂಗ್ ಅಬೌಟ್ ಆರ್ಟಿಕಲ್ಸ್. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈಷಾ ಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Dear friends, I already told you at the outset of the video. Today I am going to speak about articles. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ನಾನಿವತ್ತು ಆರ್ಟಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಆರ್ಟಿಕಲ್ಸ್ ಅಂತಂದರೆ ಏನು, ಆರ್ಟಿಕಲ್ಸ್ನ ವಿಧಗಳು ಯಾವುವು, ಮತ್ತು ಹೇಗೆ ಇಂಗ್ಲೀಷ್ ಗ್ರಾಮರ್ಲಿ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಏನು ಆರ್ಟಿಕಲ್ಸ್ ಅಂತಂದರೆ, ಅದರ ವಿಧಗಳು ಯಾವುವು, ಹೇಗೆ ಯೂಸ್ ಮಾಡೋದು ಅಂತಂದರೆ ನೋಡಿ, ಆರ್ಟಿಕಲ್ಸ್ ಆರ್ ವರ್ಡ್ ದಟ್ ಡಿಫೈನ್ಸ್ ಎ ನೌನ್ ಆ್ಯಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಇಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿತ್ತು ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅವ್ರ ಬಗ್ಗೆ ನಮಗೆ ತಿಳ್ಕೊಂಡಿದ್ದೀವಿ ಅಂತಂದರೆ, ಯಾವುದಾದ್ರೂ ವಸ್ತುವಿನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ, ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಯಾವುದಾದ್ರೂ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದರೆ, ಯಾವುದಾದ್ರೂ ವಸ್ತುವಿನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದರೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡುವಂಥದ್ದು. ಆ್ಯಂಡ್ ಮೋರ್ ಓವರ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ನೌನ್ಸ್. ಇದನ್ನು ಬಹಳ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಆಲ್ವೇಸ್ ಯೂಸ್ ಆರ್ಟಿಕಲ್ ಬಿಫೋರ್ ನೌನ್ಸ್. ನಾವು ಈ ಆರ್ಟಿಕಲ್ಗಳನ್ನ ಈ ನೌನ್ಸ್ಗಳ ಹಿಂದೆನೇ ಯೂಸ್ ಮಾಡಬೇಕು ಅಂತಕ್ಕಂಥದ್ದು, ಈ ನಾಮಪದಗಳ ಹಿಂದೆನೇ ಯೂಸ್ ಮಾಡಬೇಕು. ಆ್ಯಂಡ್ ದೇರ್ ಆರ್ ಟೂ ಆರ್ಟಿಕಲ್ಸ್, ದೇರ್ ಆರ್ ಟೂ ಟೈಪ್ಸ್. ಈ ಆರ್ಟಿಕಲ್ಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸ್ಕೊಂಡಿದ್ವಿ. ಯಾವುದು ಅದು ಎರಡು ಭಾಗಗಳು, ಯಾವುದು ಅದು ಎರಡು ಟೈಪ್ಸ್ ಅಂತಂದರೆ, ಒಂದು ಇಂಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಡೆಫಿನೆಟ್ ಆರ್ಟಿಕಲ್. ಹಾಗಾದರೆ ಯಾವುದು, ವಾಟ್ ಆರ್ ಇಂಡೆಫಿನೆಟ್ ಆರ್ಟಿಕಲ್ಸ್, ವಾಟ್ ಈಸ್ ಡೆಫಿನೆಟ್ ಆರ್ಟಿಕಲ್, ಯಾವುದು ಇಂಡೆಫಿನೆಟ್ ಆರ್ಟಿಕಲ್, ಯಾವುದು ಡೆಫಿನೆಟ್ ಆರ್ಟಿಕಲ್ ಅಂತಂದರೆ, ಎ ಅಥವಾ ಆ್ಯನ್, ಎ ಆರ್ ಓ ಆರ್ ಆರ್ ಆ್ಯನ್, ಎ ಅಥವಾ ಆ್ಯನನ್ನು ನಾವು ವಿ ಆಲ್ವೇಸ್ ಕಾಲ್ಡ್ ಇಟ್ ಆಸ್ ಇಂಡೆಫಿನೆಟ್ ಆರ್ಟಿಕಲ್. ಯಾಕಂತಂದರೆ ಈ ಎ ಅಥವಾ ಆ್ಯನ್ ಅಂತಕ್ಕಂಥದ್ರಲ್ಲಿ ಅದು ದೆರ್ ಇಸ್ ನೋ ಶ್ಯೂರ್, ದೆರ್ ಇಸ್ ನೋ ಸರ್ಟೆನಿಟಿ, ದೆರ್ ಇಸ್ ನೋ ಪರ್ಟಿಕ್ಯುಲಾರಿಟಿ. ಅಲ್ಲಿ ಖಚಿತತೆ ಇಲ್ಲದೇ ಇರೋದ್ರಿಂದ, ಖಚಿತತೆ ಇಲ್ಲದೇ ಇರುವಂಥ ಸಂದರ್ಭಗಳಲ್ಲಿ ನಾವು ಈ ಇಂಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡುವಂಥದ್ದು. ಆ್ಯಂಡ್ ದ ಈಸ್ ಕಾಲ್ಡ್ ಡೆಫಿನೆಟ್ ಆರ್ಟಿಕಲ್. ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಇನ್ ಶ್ಯೂರ್, ಇನ್ ಸರ್ಟೆನಿಟಿ, ಇನ್ ಪರ್ಟಿಕ್ಯುಲಾರಿಟಿ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ಒಂದು ವಸ್ತು ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡುವಂಥದ್ದು. ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡೆಫಿನೆಟ್ ಆ್ಯಂಡ್ ಡೆಫಿನೆಟ್ ಆರ್ಟಿಕಲ್? ಅದೆರಡರ ನಡುವೆ ಏನಪ್ಪ ವ್ಯತ್ಯಾಸ ಅಂತಂದರೆ, ದ ಡೆಫಿನೆಟ್ ಆರ್ಟಿಕಲ್ ಈಸ್ ಆಲ್ವೇಸ್ ಶ್ಯೂರ್, ದ ಡೆಫಿನೆಟ್ ಆರ್ಟಿಕಲ್ ಈಸ್ ಆಲ್ವೇಸ್ ಸರ್ಟನಿಟಿ, ದ ಡೆಫಿನೆಟ್ ಆರ್ಟಿಕಲ್ ಇಟ್ಸ್ ಆಲ್ವೇಸ್ ಪರ್ಟಿಕ್ಯುಲಾರಿಟಿ. ಇಂಡೆಫಿನೆಟ್ ಆರ್ಟಿಕಲ್ ಅಪ್ಪ ಅಂತಂದರೆ ಇಟ್ ಈಸ್ ನಾಟ್ ಶ್ಯೂರ್, ಇಟ್ ಈಸ್ ಅನ್ಸರ್ಟೈನ್, ಇಟ್ ಈಸ್ ಜನರಲ್. ಇದೆರಡರ ನಡುವೆ ಇರುವಂಥ ವ್ಯತ್ಯಾಸ. ಅದನ್ನು ನೀವು ಭಾಳ ಚೆನ್ನಾಗಿ ತಿಳ್ಕೋಬೇಕು ಅಂತಕ್ಕಂಥದ್ದು. ನಾನು ಈ ಕ್ಲಾಸಲ್ಲಿ ಡಿಯರ್ ಫ್ರೆಂಡ್ಸ್ ಆ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಫೋಕಸ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ದೇರ್ ಆರ್ ಸಮ್ ರೂಲ್ಸ್ ಇನ್ ದ ಡೆಫಿನೆಟ್ ಆರ್ಟಿಕಲ್. ಈ ಡೆಫಿನೆಟ್ ರೂಲ್ಸ್ನ ಯಾವಾಗ ಮತ್ತು ಎಲ್ಲೇ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ, ಒಂದಷ್ಟು ರೂಲ್ಸ್ಗಳಿದೆ. ಆ ರೂಲ್ಸ್ನ ಐ ಕ್ಯಾನ್ ಟೆಲ್ ಯು ಒನ್ ಬೈ ಒನ್, ಒಂದು ಬಗ್ಗೆ ಒಂದು ಮಾತಾಡ್ತಾ ಹೋಗೋಣ. ರೂಲ್ ನಂಬರ್ 1 ಏನಪ್ಪ ಅಂತಂದರೆ, we always use definite article while speaking of a particular person, thing, one already referred. ನಾವು ಯಾವುದಾದ್ರು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ, ಒಂದು ವಸ್ತುವಿನ ಬಗ್ಗೆ, ಅಂದರೆ ಈಗಾಗಲೇ ಗೊತ್ತಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರುವಾಗ, ಈಗಾಗಲೇ ಗೊತ್ತಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಿರುವ, ಈಗಾಗಲೇ ಗೊತ್ತಿರುವಂಥ ಒಂದು ವಸ್ತುವಿನ ಬಗ್ಗೆ ನಾವು ಮಾತಾಡುವಂಥ ಸಂದರ್ಭಗಳಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನೇ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ದ ಬುಕ್ ಯು ರೆಫರ್ಡ್ ಈಸ್ ಔಟ್ ಆಫ್ ಫ್ರೆಂಡ್. ನಾನು ನನ್ನ ಫ್ರೆಂಡ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ನೋಡಿ, ನೀನು ನಂಗೊಂದು ಬುಕ್ ರೆಫರ್ ಮಾಡಿದ್ದಲ್ಲ, ಒಂದು ಬುಕ್ಕನ್ನು ಹೇಳಿದ್ದಲ್ಲ, ಅದು ನಾವು ಇಟ್ ಈಸ್ ಔಟ್ ಆಫ್ ಫ್ರೆಂಡ್. ಅಂದರೆ ನೀನೊಂದು ಬುಕ್ನ ನಂಗೆ ರೆಫರ್ ಮಾಡಿದ ಅಂತಂದರೆ ಅದ್ರ ಬಗ್ಗೆ ನನಗೆ ಗೊತ್ತು, ನನ್ನ ಫ್ರೆಂಡು ಅದ್ರ ಬಗ್ಗೆ ಆಲ್ರೆಡಿ ನನಗೆ ಹೇಳಿದ್ದಾನೆ. ಅದಕ್ಕೆ ನಾನು ಇಲ್ಲಿ ದ ಬುಕ್, ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ
ಯೂಸ್ ಮಾಡಿದ್ದೀನಿ. ಆ್ಯಂಡ್ ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ಐ ಡಿಸ್ಲೈಕ್ ದ ಫೆಲ್ಲೋ ಹೂ ಕೇಮ್ ಇಯರ್ ಯಸ್ಟರ್ಡೇ. ಇಲ್ಲಿ ನೋಡಿ, ದ ಫೆಲ್ಲೋ ಅಂತಂದರೆ ಆ ಫೆಲ್ಲೋ ಬಗ್ಗೆ ನಂಗೆ ಈಗ ಆಲ್ರೆಡಿ ಗೊತ್ತಿದೆ. ಯಾಕಂದರೆ ನಾನು ಇಲ್ಲಿಗೆ ಬಂದಿದ್ನಲ್ಲ, ಅವ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ. ಇಲ್ಲಿಗೆ ಬಂದಿದ್ನಲ್ಲ, ಅವನ ಬಗ್ಗೆ ನಂಗೆ ಗೊತ್ತಿದೆ, ಅವನು ನನಗೆ ಇಷ್ಟ ಆಗಲಿಲ್ಲ. ಆ ಕಾರಣದಿಂದ ಇಲ್ಲಿ ನಾನು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡ್ತಿರುವಂಥದ್ದು. ಆ್ಯಂಡ್ ರೂಲ್ ನಂಬರ್ 2, ವೆನ್ ಎ ಸಿಂಗುಲರ್ ನೌನ್ ಈಸ್ ಮೆಂಟ್ ಟು ರೆಪ್ರೆಸೆಂಟ್ ಎ ಹೋಲ್ ಕ್ಯಾಟಗರಿ ಆರ್ ಕ್ಲಾಸ್. ಯಾವುದಾದ್ರೂ ಒಂದು ಸಣ್ಣ ಒಂದು ನೌನು ಇಡೀ ಕಮ್ಯುನಿಟಿಯನ್ನು, ಇಡೀ ಕ್ಲಾಸನ್ನು, ಇಡೀ ಕ್ಯಾಟಗರಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಸ್ತು ಅಥವಾ ಯಾವ್ದಾದ್ರು ಒಂದು ಪ್ರಾಣಿ, ಯಾವುದಾದ್ರು ಒಂದು ವಿಷಯ ಇಡೀ ಕಮ್ಯುನಿಟಿಯನ್ನು, ಇಡೀ ಕ್ಲಾಸನ್ನು ರೆಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ದ ಡಾಗ್, ಇಲ್ಲಿ ನಾನು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಿದ್ದೀನಿ. ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಇಲ್ಲಿ ಡಾಗ್ ಇದೆಯಲ್ಲ, ಡಾಗ್ ಅಂತಂದರೆ ಇಟ್ ಈಸ್ ನಾಟ್ ಎ ಸಿಂಗಲ್ ಡಾಗ್, ಅದು ಒಂದೇ ಅಂದಲ್ಲ. ದ ಡಾಗ್ ಈಸ್ ರೆಪ್ರೆಸೆಂಟಿಂಗ್ ದ ಹೋಲ್ ಕ್ಲಾಸ್, ದ ಹೋಲ್ ಕಮ್ಯುನಿಟಿ, ಇಡೀ ನಾಯಿಗಳ ಸಮುದಾಯವನ್ನು, ಇಡೀ ನಾಯಿಗಳ ಕಮ್ಯುನಿಟಿಯನ್ನು ಅದೊಂದು ಸಿಂಗಲ್ ನಾಯಿ ರೆಪ್ರೆಸೆಂಟ್ ಮಾಡ್ತಾ ಇರ್ತವಂಥದ್ದು. ಆ್ಯಂಡ್ ದ ಬ್ಯಾನಿಯನ್ ಟ್ರೀ, ಇಲ್ಲೂ ಕೂಡ ನಾನು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀನಿ. ಯಾಕಂತಂದರೆ ದ ಬ್ಯಾನಿಯನ್ ಟ್ರೀ ಈಸ್ ಕೈಂಡ್ ಆಫ್ ಫಿಗ್ ಟ್ರೀ. ದ ಬ್ಯಾನಿಯನ್ ಟ್ರೀ ಅಂತಂದರೆ ಅದೊಂದೇ ಬ್ಯಾನಿಯನ್ ಟ್ರೀ ಅಲ್ಲ, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಹೋಲ್ ಕ್ಲಾಸ್, ದ ಹೋಲ್ ಕಮ್ಯುನಿಟಿ. ಇಂಥ ಸಂದರ್ಭಗಳಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗ್ತದೆ. ಆ್ಯಂಡ್ ರೂಲ್ ನಂಬರ್ 3, ದ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್. ಈ ಸೂಪರ್ಲೇಟಿವ್ ಡಿಗ್ರಿಗಳಲ್ಲಿ ನಾವು ಸಾಮಾನ್ಯವಾಗಿ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡೋದು. ನಿಮ್ಗೆ ಗೊತ್ತು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೀವೆಲ್ಲ ಓದಿದ್ದೀರ ಈಗ ಆಲ್ರೆಡಿ, ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ. ಈ ಸೂಪರ್ಲೇಟಿವ್ ಡಿಗ್ರಿ, ದ ಥರ್ಡ್ ಒನ್ ಇದೆಯಲ್ಲ, ಅಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡಲೇಬೇಕಾಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್, ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್. ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ಅವರ್ ಕಾಲೇಜಲ್ಲಿ ಸೂಪರ್ಲೇಟಿವ್ ಡಿಗ್ರಿಲಿ ಮೋಸ್ಟ್ ಬ್ಯೂಟಿಫುಲ್ ಅಂತಿದೆಯಲ್ಲ, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್, ಇದು ಸೂಪರ್ಲೇಟಿವ್ ಡಿಗ್ರಿ ಇರುವಂಥದ್ದು. ಹಾಗಾಗಿ ನಾನು ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಮತ್ತು ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಕಿರಣ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್. ದ ಬೆಸ್ಟ್, ಗುಡ್, ಬೆಟರ್, ಬೆಸ್ಟ್, ಬೆಸ್ಟ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಹಾಗಾಗಿ ಅದರಿಂದ ಹಿಂದೆ ನಾನು ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ರಘು ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ವಿಲೇಜ್. ನೋಡಿ, ಟಾಲೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿಲಿ ಇರ್ತಕ್ಕಂಥದ್ದು. ಟಾಲ್, ಟಾಲರ್, ಟಾಲೆಸ್ಟ್, ಅದರಿಂದ ನಾನು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಿದ್ದೀನಿ. ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್, ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರೀಸ್. ಆ್ಯಂಡ್ ದ ಫೋರ್ತ್ ರೂಲ್ ಈಸ್ the definite article is used before the names of building, gulf, river, ocean, sea, etc., etc., etc. ಈ ಡೆಫಿನೆಟ್ ಆರ್ಟಿಕಲ್ನ ಯಾವುದಾದ್ರೂ ದೊಡ್ಡ ಕಟ್ಟಡಗಳ ಹೆಸರಿನ ಹಿಂದೆ, ನದಿಗಳ ಹೆಸರಿನ ಹಿಂದೆ, ಸರೋವರಗಳ ಹೆಸರಿನ ಹಿಂದೆ, ಸಮುದ್ರಗಳ ಹೆಸರಿನ ಹಿಂದೆ, ಪರ್ವತ ಶ್ರೇಣಿಗಳ ಹೆಸರಿನ ಹಿಂದೆ ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ದ ತಾಜ್ ಮಹಲ್. ತಾಜ್ ಮಹಲ್ ಅಂತಂದರೆ ಇಟ್ ಇಸ್ ಎ ಫೇಮಸ್ ಮಾನ್ಯುಮೆಂಟ್, ಇಟ್ಸ್ ಎ ಫೇಮಸ್ ಬಿಲ್ಡಿಂಗ್ ಇನ್ ಇಂಡಿಯಾ. ಅದು ತುಂಬ ಹೆಸರುವಾಸಿಯಾಗಿರುವಂಥ ಒಂದು ಕಟ್ಟಡ, ಸ್ಮಾರಕ. ಅದರಿಂದ ನಾವು ತಾಜ್ ಮಹಲನ್ನು ಯೂಸ್ ಮಾಡಿದ್ವಿ. ದ ರೆಡ್ ಫೋರ್ಟ್, ದ ಪರ್ಷಿಯನ್ ಗಲ್ಫ್, ದ ಪೆಸಿಫಿಕ್ ಅಂತಕ್ಕಂಥದ್ದು ಒಂದು ದೊಡ್ಡ ಸಾಗರ. ಅದರಿಂದ ನಾವು ಯೂಸ್ ದ ಗೇಂಜಸ್, ಈ ಗಂಗಾ ನದಿ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಯುನೀಕ್ ಥಿಂಗ್ಸ್ ಇದೆಯಲ್ಲ, ಯುನೀಕ್ ಥಿಂಗ್ಸ್ ಅಂತಂದರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದೊಂದೇ ಇದೆಯಲ್ಲ, ಆ ಯುನೀಕ್ ಥಿಂಗ್ಸ್ಗಳಿಂದ ನಾವು ಯಾವಾಗಲೂ ಸಾಮಾನ್ಯವಾಗಿ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ನೋಡಿ. ದ ನೈಲ್, ಆ ನೈಲ್ ನದಿ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿ ಒಂದೇ ಆಗಿರುತ್ತೆ. ದ ಅರೇಬಿಯನ್ ಸಿ, ಅದು ಒಂದೇ. ದ ಗೇಂಜಸ್, ಅದು ಒಂದೇ. ದ ತಾಜ್ ಮಹಲ್, ಅದು ಒಂದೇ. ರೆಡ್ ಫೋರ್ಟ್, ಅದು ಒಂದೇ. ಹಾಗಾಗಿ ಇವುಗಳಿಂದ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡುವಂಥದ್ದು. ಮತ್ತು ಆ್ಯಂಡ್ ರೂಲ್ ನಂಬರ್ 5, ದ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್. ನೋಡಿ ಫ್ರೆಂಡ್ಸ್, ನಾವು ಈ ದಿಕ್ಕುಗಳ ಹೆಸರು, ಡೈರೆಕ್ಷನ್ ಅಂತಂದೀವಲ್ಲ, ಈ ದಿಕ್ಕುಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅದು ತಪ್ಪಾಗ್ಬಿಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ನಾವು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತೀವಲ್ಲ, ಅವುಗಳ ಹಿಂದೆ ನಾವು ಯಾವಾಗಲೂ ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ನೋಡಿ, ದ ಈಸ್ಟ್, ದ ವೆಸ್ಟ್, ದ ನಾರ್ತ್ and the south. And rule number 6 is the is used before the names of countries contain words like states, kingdom and republic. ಇಲ್ಲಿ ನಾವು ಯಾವುದಾದ್ರೂ ದೇಶಗಳ ಹೆಸರನ್ನ ಬರೆಯುವಂಥ ಸಂದರ್ಭದಲ್ಲಿ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು. ಆದರೆ ಒಂದು ಕಂಡೀಷನ್ ಇದೆ, ಏನಪ್ಪ ಅಂತಂದರೆ ದೇಶಗಳ ಹೆಸರನ್ನ ಬರೆಯುವಾಗ
ಆ ದೇಶಗಳ ಹೆಸರಲ್ಲಿ ಈ ಸ್ಟೇಟ್ಸ್ ಅನ್ನುವಂಥ ಪದ ಅಥವಾ ಕಿಂಗ್ಡಮ್ ಅನ್ನುವಂಥ ಪದ ಅಥವಾ ರಿಪಬ್ಲಿಕ್ ಅನ್ನುವಂಥ ಪದ ಇದ್ದರೆ ಮಾತ್ರ ನಾವು ದ ಎನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅಲ್ಲಿ ಸ್ಟೇಟ್ಸ್ ಅನ್ನುವ ಪದ ಬಂದಿದೆ. ದ USSR ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ, ಅಲ್ಲೂ ಕೂಡ ಸ್ಟೇಟ್ಸ್ ಅನ್ನುವ ಪದ ಬಂದಿದೆ. ದ UK ಯುನೈಟೆಡ್ ಕಿಂಗ್ಡಮ್, ಅಲ್ಲೂ ಕೂಡ ಕಿಂಗ್ಡಮ್ ಅನ್ನುವ ಪದ ಬಂದಿದೆ. ದ ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್, ದ ಡೊಮಿನಿಕನ್ ರಿಪಬ್ಲಿಕಲ್ಲೆಲ್ಲವೂ ಈ ಪದಗಳು ಬಂದಿದೆ. ಹಾಗಾಗಿ ನಾನು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದೆ. ಫಾರ್ ಮತ್ತು ನೀವು ಕೇಳ್ಬೋದು, ಸರ್ ದ ಇಂಡಿಯಾ, ದ ಪಾಕಿಸ್ತಾನ್, ದ ಬಾಂಗ್ಲಾದೇಶ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ವ ಅಂತ. ಅದು ಖಂಡಿತ ತಪ್ಪು. ದ ಇಂಡಿಯಾ, ದ ಪಾಕಿಸ್ತಾನ್, ದ ಬಾಂಗ್ಲಾದೇಶ್ ಅಂತ ಬರೆದ್ರೆ ಅದು ತಪ್ಪು. ಯಾಕಂತಂದರೆ ಇಂಡಿಯಾ ಎಲ್ಲಿ ಯಾವ ದೇಶದ ಹೆಸರಿನಲ್ಲಿ ಸ್ಟೇಟ್ಸ್ ಅನ್ನೋ ಪದ ಬಂದಿರುತ್ತೋ ಅಥವಾ ಕಿಂಗ್ಡಮ್ ಅನ್ನೋ ಪದ ಬಂದಿರುತ್ತೋ ಅಥವಾ ರಿಪಬ್ಲಿಕ್ ಅನ್ನೋ ಪದ ಬಂದಿರುತ್ತೋ ಅವುಗಳ ಹಿಂದೆ ಮಾತ್ರ ನಾವು ದ ಎನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ದ ಪಾಯಿಂಟ್ ನಂಬರ್ 7, ರೂಲ್ ನಂಬರ್ 7 ಏನು ಹೇಳುತ್ತಪ್ಪ ಅಂತಂದರೆ, ದ ಈಸ್ ಯೂಸ್ಡ್ ಬಿಫೋರ್ ನೌನ್ ಪ್ಲಸ್ ಆಫ್ ಪ್ಲಸ್ ನೌನ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಇದೆಯಲ್ಲ ನೋಡಿ, ನೌನ್ ಆಫ್ ನೌನ್, ಈ ಸ್ಟ್ರಕ್ಚರ್ ಬರುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ತದೆ. ಎಕ್ಸಾಂಪಲ್ ನೋಡಿ, ದ ಕೇಪ್ ಆಫ್ ಗುಡ್ ಹೋಪ್. ದ ಕೇಪ್ ಅಂತಕ್ಕಂಥದ್ದು ನೌನು, ಗುಡ್ ಹೋಪ್ ಅಂತಕ್ಕಂಥದ್ದು ನೌನು, ಮಧ್ಯ ಆಫ್ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ದ ಎನ್ನುವ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಮತ್ತು ಸೆಕೆಂಡ್ ಎಕ್ಸಾಂಪಲ್ ನೋಡಿ, ದ ಬೇ ಆಫ್ ಬೆಂಗಾಲ್. ಬೇ ಅಂತಕ್ಕಂಥದ್ದು ನೌನು, ಬೆಂಗಾಲ್ ಅಂತಕ್ಕಂಥದ್ದು ನೌನು, ಅದ್ರ ಮಧ್ಯೆ ಆಫ್ ಬಂದಿರುವಂಥದ್ದು. ಹಾಗಾಗಿ ನಾನು ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ದ ಗಲ್ಫ್ ಆಫ್ ಮೆಕ್ಸಿಕೋ, ಅಲ್ಲೂ ಕೂಡ ನಾನು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀನಿ. ರೂಲ್ ನಂಬರ್ 8, ದ ಡೆಫಿನೆಟ್ ಆರ್ಟಿಕಲ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಪರ್ಸನ್ಸ್, ಫ್ಯಾಮಿಲಿ ಇನ್ ಪ್ಲೂರಲ್. ನಾವು ಯಾವುದಾದ್ರೂ ಫ್ಯಾಮಿಲಿಗಳ ನೇಮ್ಸನ್ನು, ಕುಟುಂಬಗಳ ಹೆಸರನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕಾಗ್ತದೆ. ನೋಡಿ ಫಾರ್ ಎಕ್ಸಾಂಪಲ್ ದ ರೇಮಂಡ್ಸ್, ಇಲ್ಲಿ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಈ ರೇಮಂಡ್ಸ್ ಇದೆಯಲ್ಲ, ರೇಮಂಡ್ಸ್ ಇಟ್ ಸೆಲ್ಫ್ ಈಸ್ ದ ನೇಮ್ ಆಫ್ ಫ್ಯಾಮಿಲಿ, ಅದೊಂದು ಕುಟುಂಬದ ಹೆಸರು ರೇಮಂಡ್ಸ್ ಅಂತಕ್ಕಂಥದ್ದು. ಹಾಗಾಗಿ ನಾನು ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡಿದ್ದೀನಿ. ಮತ್ತು ಸೆಕೆಂಡ್ ಒನ್ ದ ಅಂಬಾನೀಸ್, ಇದು ಕೂಡ ಕುಟುಂಬದ ಹೆಸರು. ಅಂಬಾನಿ ಅಂತಂದರೆ ಅಂಬಾನಿ ಅವರೊಬ್ಬರೇ ಅಲ್ಲ, ಅವ್ರ ತಂದೆನೋ ಹೆಸರು ಅಲ್ಲಿ ಸೇರಿಕೊಂಡಿದೆ, ಅವ್ರ ಮಕ್ಕಳು, ಸಹೋದರರು, ಸಹೋದರಿ ಎಲ್ಲರನ್ನೂ ಸೇರಿಸಿ ಅಂಬಾನೀಸ್ ಅಂತ ಕರಿತಿರುವಂಥದ್ದು. ಈ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಿ. ಮತ್ತು ಬಿರ್ಲಾಸ್ ಕೂಡ, ಅದು ಇಟ್ ರೆಪ್ರೆಸೆಂಟ್ ದ ಎಂಟೈರ್ ಫ್ಯಾಮಿಲಿ. ಆ್ಯಂಡ್ ರೂಲ್ ನಂಬರ್ 9, ದ ಡೆಫಿನೆಟ್ ಆರ್ಟಿಕಲ್ ಯೂಸ್ಡ್ ಬಿಫೋರ್ ಇಂಪಾರ್ಟೆಂಟ್ ಬುಕ್ಸ್. ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ, ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥ ಕೆಲವೊಂದು ನಾವು ಈ ಧರ್ಮಗ್ರಂಥಗಳು ಅಂತ ಹೇಳ್ತೀವಲ್ಲ, ಪ್ರಮುಖವಾದ ಕೃತಿಗಳ ಹೆಸರುಗಳ ಹಿಂದೆ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತಿದ್ದೀವಿ. ನೋಡಿ ಫಾರ್ ಎಕ್ಸಾಂಪಲ್ ದ ರಾಮಾಯಣ, ಯಾಕಂದರೆ ರಾಮಾಯಣ ಇರ್ತಕ್ಕಂಥದ್ದು ಒಂದೇ, ಮಹಾಭಾರತ ಇಟ್ ಸೆಲ್ಫ್ ಈಸ್ ಒನ್, ದ ಕುರಾನ್ ಅದು ಧರ್ಮಗ್ರಂಥವೂ ಕೂಡ, ಜೊತೆಗೆ ಅದು ಕುರಾನ್ ಇರುವಂಥದ್ದು ಒಂದು. ಹಾಗಾಗಿ ನಾವು ಅವುಗಳ ಹಿಂದೆ ದ ಎನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ರೂಲ್ ನಂಬರ್ 10 ಈಸ್ ದ ಯೂಸ್ಡ್ ಬಿಫೋರ್ ದ ಯುನೀಕ್ ಥಿಂಗ್ಸ್. ನಾನು ಆಗಲೇ ಹೇಳಿದೆ, ಯುನೀಕ್ ಥಿಂಗ್ಸ್ ಅಂತಂದರೆ ಇಡೀ ಪ್ರಪಂಚದಲ್ಲಿ ಯಾವುದು ಒಂದೊಂದು ಇದೆ, ಅವುಗಳ ಹಿಂದೆ ಸಾಮಾನ್ಯವಾಗಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಸನ್, ಇಡೀ ಪ್ರಪಂಚಕ್ಕಿರೋನು ಒಬ್ಬನೇ ಸೂರ್ಯ. ಇಬ್ಬರಿದ್ದಾರಾ, 3 ಜನ ಇದ್ದಾರಾ? ಇಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂಥವನು ಒಬ್ಬನೇ ಸೂರ್ಯ. ಹಾಗಾಗಿ ಅದರಿಂದ ದ ಎನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿ. ದ ಸ್ಕೈ, ಒಂದೇ ಆಕಾಶ ಇರುವಂಥದ್ದು. ದ ಮೂನ್, ಒಂದೇ ಚಂದ್ರ ಇರ್ತಕ್ಕಂಥದ್ದು. ಆ್ಯಂಡ್ ದ ವರ್ಲ್ಡ್, ಇಡೀ ಪ್ರಪಂಚ ಅದು ಒಂದೇ. ಹಾಗಾಗಿ ಅದರಿಂದ ನಾನು ಡೆಫಿನೆಟ್ ಆರ್ಟಿಕಲ್ಸ್ನ ಸೇರಿಸಿದ್ದೀನಿ. ಆ್ಯಂಡ್ ರೂಲ್ ನಂಬರ್ 11, ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ನ್ಯಾಷನಾಲಿಟೀಸ್. ನ್ಯಾಷನಾಲಿಟಿ ಅಂತಂದರೆ ರಾಷ್ಟ್ರೀಯತೆ ಅಂತಕ್ಕಂಥ. ಈ ರಾಷ್ಟ್ರೀಯತೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಅವುಗಳ ಹಿಂದೆ ನಾವು ಯಾವಾಗಲೂ ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಸೇರಿಸಲೇಬೇಕು. ಫಾರ್ ಎಕ್ಸಾಂಪಲ್ ದ ಇಂಡಿಯನ್, ಭಾರತೀಯ, ದ ಫ್ರೆಂಚ್, ದ ಅಮೇರಿಕನ್, ಈ ಥರ ನ್ಯಾಷನಾಲಿಟಿ, ರಾಷ್ಟ್ರೀಯತೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ಆ್ಯಂಡ್ ರೂಲ್ ನಂಬರ್ 12 ಈಸ್ ವಿ ಆಲ್ವೇಸ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ಆರ್ಡಿನಲ್ಸ್. ಈ ಆರ್ಡಿನಲ್ಸ್ ಅಂತಂದರೆ ಅಲ್ಲಿ ದೆರ್ ಆರ್ 2 ಟೈಪ್ಸ್, ಆರ್ಡಿನಲ್ಸ್ ಮತ್ತು ಕಾರ್ಡಿನಲ್ಸ್ ಅಂತ ಬರುತ್ತೆ. ಈ ಕಾರ್ಡಿನಲ್ಸ್ ಅಂತಂದರೆ ಏನಪ್ಪ ಅಂತಂದರೆ, ನಾವು ಸಾಮಾನ್ಯ ಕೌಂಟ್ ಮಾಡ್ತೀವಲ್ಲ, 1 2 3 4 5 6 99 100, ಇವನ್ನ ನಾವು ಕಾರ್ಡಿನಲ್ಸ್ ಅಂತ ಕರಿತೀವಿ. ಈ ಆರ್ಡಿನಲ್ಸ್ ಅಂತಂದರೆ ಏನಪ್ಪ ಅಂತಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th, 7th, 8th, 9th, 10th ಅಂತೀವಲ್ಲ,
ಅವುಗಳನ್ನ ನಾವು ಆರ್ಡಿನಲ್ಸ್ ಅಂತ ಕರಿತೀವಿ. ಈ ಆರ್ಡಿನಲ್ಸ್ಗಳನ್ನ ಯೂಸ್ ಮಾಡುವಾಗ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ಸುಮ್ಮನೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ಬಾರ್ದು. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಸಿಕ್ಸ್ತ್, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಆ್ಯಂಡ್ ರೂಲ್ ನಂಬರ್ 13, we always use definite article before names of the newspaper, name of the community, name of the political party, name of the historical event, name of trains, name of ships, name of planes, etc etc. ಈ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಗಳ ಹೆಸರನ್ನ ಬರೆಯುವಾಗ, ಅಥವಾ ಯಾವುದೋ ಸಮುದಾಯಗಳ ಹೆಸರನ್ನ ಬರೆಯುವಾಗ, ಅಥವಾ ರಾಜಕೀಯ ಪಕ್ಷಗಳ ಹೆಸರನ್ನು ಬರೆಯುವಾಗ, ಐತಿಹಾಸಿಕ ಘಟನೆಗಳನ್ನು ಬರೆಯುವಾಗ, ಅಥವಾ ಈ ರೈಲುಗಳ ಹೆಸರನ್ನ ಬರೆಯುವಾಗ, ಹಡಗುಗಳ ಹೆಸರನ್ನು, ಮತ್ತು ಹೆಲಿಕಾಪ್ಟರ್, ಏರೋಪ್ಲೇನ್ಗಳ ಹೆಸರನ್ನ ಬರೆಯುವಾಗ ನಾವು ಅವರಿಂದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕು. ನೋಡಿ, ಕಮ್ಯುನಿಟಿ, ದ ಹಿಂದೂಸ್, ದ ಮುಸ್ಲಿಮ್ಸ್, ಅವು ಸಮುದಾಯಗಳ ಹೆಸರು, ಅದರಿಂದ ನಾನಿಲ್ಲಿ ಡೆಫಿನೆಟ್ ಆರ್ಟಿಕಲ್ಸ್ನ ಸೇರಿದ್ದೀನಿ. ಮತ್ತು ದ BJP, ದ ಕಾಂಗ್ರೆಸ್, ಅವು ಪೊಲಿಟಿಕಲ್ ಪಾರ್ಟಿ, ಅವುಗಳಿಂದ ನಾನು ದಾನ ಸೇರಿಸಿದ್ದೀನಿ. ದ ಫ್ರೆಂಚ್ ರೆವಲ್ಯೂಷನ್, ದ ಫಸ್ಟ್ ವರ್ಲ್ಡ್ ವಾರ್, ಅವು ಐತಿಹಾಸಿಕ ಘಟನೆಗಳು, ಹಿಸ್ಟಾರಿಕಲ್ ಇವೆಂಟ್ಸ್, ಹಾಗಾಗಿ ಅವರಿಂದ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗ್ತದೆ. ದ ಇಂಡಿಯನ್ ಎಕ್ಸ್ಪ್ರೆಸ್, ದ ಟೈಮ್ಸ್ ಆಫ್ ಇಂಡಿಯಾ, ಅದು ಪತ್ರಿಕೆಗಳ, ನ್ಯೂಸ್ ಪೇಪರ್ಗಳ ಹೆಸರು, ಅವುಗಳಿಂದ ನಾನು ಡೆಫಿನೆಟ್ ಆರ್ಟಿಕಲ್ನ ಸೇರಿಸಿದ್ದೀನಿ. ದ ಟೈಟಾನಿಕ್, ಇಟ್ ಈಸ್ ಎ ನೇಮ್ ಆಫ್ ದಿ ಶಿಪ್. ದ ವಿಕ್ರಾಂತ್, ಹಾಗಾಗಿ ಇವುಗಳಿಂದ ನಾವು ಡೆಫಿನೆಟ್ ಆರ್ಟಿಕಲ್ಸ್ನ ಬಳಸಲೇಬೇಕಾಗುತ್ತೆ. ರೂಲ್ ನಂಬರ್ 14, ದ ಡೆಫಿನೆಟ್ ಆರ್ಟಿಕಲ್ಸ್ ಈಸ್ ಯೂಸ್ಡ್ ಬಿಫೋರ್ ಎ ಪರ್ಸನ್ ಹೂ ಈಸ್ ಬೀಯಿಂಗ್ ರೆಫರ್ಡ್ ಬೈ ಇಸ್ ಡೆಸಿಗ್ನೇಷನ್. ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು, ಒಂದು ಸಂಸ್ಥೆಯ ಮುಖ್ಯಸ್ಥನನ್ನು, ಒಂದು ಸಂಘದ ಮುಖ್ಯಸ್ಥನನ್ನು ಅವನ ಡೆಸಿಗ್ನೇಷನ್, ಅವನ ಅಂಕಿತ, ಅವನ ಶ್ರೇಣಿಯ ಮುಖಾಂತರ ಅವನನ್ನು ಮಾತನಾಡಿಸುವಾಗ, ಅವನನ್ನು ಹೇಳುವಾಗ, ಅವನನ್ನು ಗುರುತಿಸುವಂಥ ಸಂದರ್ಭದಲ್ಲಿ ನಾವು ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಿ. ಅಂದರೆ ಒಂದು ಶ್ರೇಣಿಯಿಂದ, ಅವನ ಅಂಕಿತ, ಒಂದು ಡೆಸಿಗ್ನೇಷನಿಂದ ಆ ವ್ಯಕ್ತಿಯನ್ನು ಗುರುತಿಸುವಂಥ ಸಂದರ್ಭದಲ್ಲಿ ದ ಅನ್ನುವ ಡೆಫಿನೆಟ್ ಆರ್ಟಿಕಲ್ಸ್ನ ನಾವು ಯೂಸ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ದ ಚೇರ್ಮನ್, ದ ಡೈರೆಕ್ಟರ್, ದ ಪ್ರಿನ್ಸಿಪಾಲ್, ಎಟ್ಸೆಟ್ರಾ ಎಟ್ಸೆಟ್ರಾ. ಆ್ಯಂಡ್ ರೂಲ್ ನಂಬರ್ 15 ಆ್ಯಂಡ್ ದ ಲಾಸ್ಟ್ ರೂಲ್, ವಿ ಆಲ್ವೇಸ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದ ನೇಮ್ಸ್ ಆಫ್ ಕಮಿಟೀಸ್, ಕ್ಲಬ್ಸ್, ಫೌಂಡೇಶನ್ ಆ್ಯಂಡ್ ಟ್ರಸ್ಟ್ ಎಟ್ಸೆಟ್ರಾ. ಯಾವುದಾದ್ರೂ ಸಮಿತಿಗಳ ಹೆಸರನ್ನು, ಯಾವುದಾದ್ರೂ ಕ್ಲಬ್ಸ್ಗಳ ಹೆಸರನ್ನು, ಯಾವುದಾದ್ರೂ ಫೌಂಡೇಶನ್, ಯಾವುದಾದ್ರೂ ಟ್ರಸ್ಟ್ಗಳ ಹೆಸರನ್ನು ನಾವು ಬರೆಯುವಾಗ, ನಾವು ಹೇಳುವಾಗ ಅವುಗಳಿಂದ ನಾವು ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ಸ್ನ ಯೂಸ್ ಮಾಡಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಲಯನ್ಸ್ ಕ್ಲಬ್, ದ ರೋಟರಿ ಕ್ಲಬ್, ದ WHO, ದ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್, ದ ಫೋರ್ಡ್ ಫೌಂಡೇಶನ್, ದ ರಾಜೀವ್ ಗಾಂಧಿ ಟ್ರಸ್ಟ್. ಈ ಥರ ಕಮಿಟೀಸ್ಗಳನ್ನ ಹೆಸರು, ಕ್ಲಬ್ಗಳ ಹೆಸರನ್ನ ಬರೆಯುವಾಗ ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗ್ತದೆ. ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿಗೆ ಡೆಫಿನೆಟ್ ಆರ್ಟಿಕಲ್ಸ್ನ ಮುಗಿಸ್ತಾ ಇದ್ದೀನಿ. ಈಗ ಐ ಹೋಪ್ ನಿಮಗೆ ಎಲ್ಲಿ ಹೇಗೆ ಡೆಫಿನೆಟ್ ಆರ್ಟಿಕಲ್ಸ್ನ ಇಂಗ್ಲೀಷ್ ಗ್ರಾಮರಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ನಾನು ಭಾವಿಸ್ತಾ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಇಂಡೆಫಿನೆಟ್ ಆರ್ಟಿಕಲ್. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಇಂಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಚರ್ಚೆ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಮೈಷಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ಫಾರ್ ವಾಚಿಂಗ್, ಐ ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.